ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪ್ರಿಯಾಂಕ ಖರ್ಗೆಗೆ DCM ಸ್ಥಾನ ಸಿಗಲಿ, ದೇವರ ಮೊರೆ ಹೋದ ಅಭಿಮಾನಿಗಳು. ಮೇ 31ರಂದು ಡಾಕ್ಟರ್ ಮಾಹುರ್ಕರ್ ದಂತ ಆಸ್ಪತ್ರೆ ಹಾಗೂ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಉತ್ತರದಿಂದ ಉಚಿತ ದಂತ ಆರೋಗ್ಯ ತಪಾಸಣೆ ಶಿಬಿರ. ಪ್ರಿಯಾಂಕ ಖರ್ಗೆಗೆ DCM ಸ್ಥಾನ ನೀಡುವಂತೆ ಆಗ್ರಹ, ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿ. ಸಿದ್ದರಾಮಯ್ಯ ರಾಜೀನಾಮೆ ವಿರೋಧಿಸಿ ಕಲಬುರಗಿಯಲ್ಲಿ ಭಾರೀ ಪ್ರತಿಭಟನೆ, ಅಹಿಂದ ನಾಯಕನ ಪರ ಅಭಿಮಾನಿಗಳ ಆಕ್ರೋಶ. ಕಲಬುರಗಿಯಲ್ಲಿ ಬಕ್ರೀದ್ ಸಂಭ್ರಮ, ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ನಮಾಜ, ಶಾಂತಿ ಸೌಹಾರ್ದತೆಗೆ ವಿಶೇಷ ಪ್ರಾರ್ಥನೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ನೂತನ ಸರ್ಕಾರ ರಚನೆಯ ಚರ್ಚೆಗಳು ಜೋರಾಗಿರುವ ನಡುವೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಅವರ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ನಗರದ ರಾಮ ಮಂದಿರ ವೃತ್ತದಲ್ಲಿರುವ ರಾಮ ದೇವಸ್ಥಾನದಲ್ಲಿ ಪ್ರಿಯಾಂಕ ಖರ್ಗೆ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ 101 ಇಡುಗಾಯಿ ಒಡೆಯುವ ಮೂಲಕ ಪ್ರಿಯಾಂಕ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ದೊರೆಯಲಿ ಎಂದು ಅಭಿಮಾನಿಗಳು ತಮ್ಮ ಪ್ರಾರ್ಥನೆ ಸಲ್ಲಿಸಿದರು.
ರಾಜ್ಯ ರಾಜಕೀಯದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಮಹತ್ವದ ಸ್ಥಾನ ಸಿಗಬೇಕು ಎಂದು ಅಭಿಮಾನಿಗಳು ಆಶಯ ವ್ಯಕ್ತಪಡಿಸಿದರು. ಈ ವೇಳೆ ಭೀಮು ಅಟ್ಟೂರ್, ಕಿರಣ್ ಪಂಡಿತ್, ಪುನೀತ್ ಉದ್ನೂರ್, ಸುಶೀಲ್ ಉದ್ನೂರ್, ಪ್ರದೀಪ್ ನಾಗ್ನಳ್ಳಿ, ಮಹಂತಗೌಡ್ ನಾಗ್ನಳ್ಳಿ, ಸತೀಶ್, ಸಾಗರ್ ಕುಲಕರ್ಣಿ, ಸಾಗರ್ ಸಾಯಿ ಮಂದಿರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗ್ತಾ ಇದೆ. ಈ ಸರ್ಕಾರದಲ್ಲಿ ನಮ್ಮ ನಾಯಕರು ಯುವಕರ ಕಣ್ಮಣಿ ಹಾಗೂ ಯುವಕರಿಗೆ ಯಾವಾಗಲೂ ಸ್ಫೂರ್ತಿ ತುಂಬುವಂಥ ನಾಯಕರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕೆಂದು ನಮ್ಮ ಯುವಕರಲ್ಲಿ ಒಂದು ಬೇಡಿಕೆ ಇದೆ. ಆ ಮುಖಾಂತರ ಎಲ್ಲರೂ ನಾವು ದೇವರಿಗೆ ಬಂದು ಎಲ್ಲ ರಾಮ ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಿ ನಾವು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಹಾಗೂ ಏನು ಈಗ 2023ರಲ್ಲಿ ಸರ್ಕಾರ ಬರಲಿಕ್ಕೆ ಮೇನ್ ಕಾರಣ ಆದಂಥ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು PSI ಸ್ಕ್ಯಾಮ್ ಆಗಿರ್ಬೋದು, ಗಂಗಾ ಕಲ್ಯಾಣ ಇಲಾಖೆ ಇರ್ಬೋದು, ಇವೆಲ್ಲ ಸ್ಕ್ಯಾಮ್ಗಳನ್ನು ಹೊರತಂದು ಒಬ್ಬ ಮೇರು ನಾಯಕನಾಗಿ ನಿಂತು 23ಕ್ಕೆ ಸರ್ಕಾರ ಏನು ಬಂದಿದೆ ಅದಕ್ಕೆ ಮೇನ್ ಕಾರಣ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಉಪಮುಖ್ಯಮಂತ್ರಿ ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಪ್ರಿಯಾಂಕ ಸಾಹೇಬರು ಈಗ ಹೊಸದಾಗಿ ರಚನೆ ಆಗ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ನಮ್ಮ ಎಲ್ಲ ಯುವಕರು ಸೇರಿ ಈ ರಾಮ ಮಂದಿರ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅಭಿಷೇಕವನ್ನು ಮಾಡಿ ವಿಶೇಷ ಪೂಜೆಯನ್ನು ಮಾಡಿ ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪ್ರಿಯಾಂಕ ಸಾಹೇಬರು ನಮ್ಮ ಕರ್ನಾಟಕ ಸರ್ಕಾರದ ಪ್ರಮುಖ ಕ್ಯಾಬಿನೆಟ್ ಸಚಿವರಾಗಿದ್ದು IT-BT, ಜೈವಿಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅಂಥ ಧೀಮಂತ ನಾಯಕ, ಅಂಥ ಮಹಾವೀರ, ಅಂಥ ದೀನ ದಲಿತರ ಹೋರಾಟಗಾರ, ನೊಂದಂಥ ಜೀವಿಗಳಿಗೆ ಸ್ಪಂದಿಸುವಂತಹ ಒಬ್ಬ ಮಹಾನಾಯಕರನ್ನು ನಾವೆಲ್ಲರೂ ಇನ್ನಷ್ಟು ಈ ಭಾಗದಲ್ಲಿ ಬೆಳೀಲಿ, ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಡಲಿ ಅಂಥೇಳಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಮಾಹುರ್ಕರ್ ದಂತ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಉತ್ತರ ಜಂಟಿಯಾಗಿ ತಂಬಾಕು ಮತ್ತು ಗುಟ್ಕಾ ಸೇವಿಸುವವರಿಗಾಗಿ ಉಚಿತ ದುಷ್ಪರಿಣಾಮ ತಪಾಸಣಾ ಹಾಗೂ ಜಾಗೃತಿ ಶಿಬಿರವನ್ನು ಆಯೋಜಿಸಿದೆ ಎಂದು ಖ್ಯಾತ ದಂತ ವೈದ್ಯ ಡಾಕ್ಟರ್ ಮಾಹುರ್ಕರ್ ಹಾಗೂ ಗುಲ್ಬರ್ಗಾ ಉತ್ತರ ರೋಟರಿ ಕ್ಲಬ್ ಅಧ್ಯಕ್ಷ ಆನಂದ್ ದಂಡೋತಿ ತಿಳಿಸಿದ್ದಾರೆ. ಮೇ 31ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವ ಡಾಕ್ಟರ್ ಮಾಹುರ್ಕರ್ ದಂತ ಆಸ್ಪತ್ರೆಯಲ್ಲಿ ಶಿಬಿರ ನಡೆಯಲಿದೆ. ತಂಬಾಕು ಸೇವನೆಯಿಂದ ಉಂಟಾಗುವ ಬಾಯಿ, ವಸಡು, ನಾಲಿಗೆ ಹಾಗೂ ದವಡೆ ಕ್ಯಾನ್ಸರ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಂಬಾಕು ಎಲ್ಲ ರೂಪದಲ್ಲಿಯೂ ಅಪಾಯಕಾರಿ ಎನ್ನಲಾಗಿದ್ದು, ಪ್ರತಿ ವರ್ಷ ಲಕ್ಷಾಂತರ ಜನರು ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ. ವಿಶೇಷವಾಗಿ ಬಾಯಿ ಮತ್ತು ಮುಖದ ಕ್ಯಾನ್ಸರ್ಗಳಿಗೆ ತಂಬಾಕು ಪ್ರಮುಖ ಕಾರಣವಾಗಿದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಆರಂಭಿಕ ಲಕ್ಷಣಗಳನ್ನು ನಿರ್ಲಕ್ಷಿಸಿದರೆ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಸಮಸ್ಯೆ ಉಂಟಾಗಿ ಮುಂದಿನ ಹಂತದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಹಲ್ಲುಗಳು ಕೆಂಪಾಗುವುದು, ಮಸಾಲೆ ಆಹಾರ ಸೇವಿಸುವಾಗ ಬಾಯಿ ಉರಿಯುವ ಅನುಭವ, ಬಾಯಿ ಸರಿಯಾಗಿ ತೆಗೆಯಲು ಆಗದಿರುವುದು ಮೊದಲಾದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವಂತೆ ಮನವಿ ಮಾಡಲಾಗಿದೆ. ಶಿಬಿರದಲ್ಲಿ ಮುಖ್ಯ ದಂತ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಮಾಹುರ್ಕರ್, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞರಾದ ಡಾಕ್ಟರ್ ಶರಣ್ ಹತ್ತಿ ಹಾಗೂ ರೋಟರಿ ಕ್ಲಬ್ ಅಧ್ಯಕ್ಷ ಆನಂದ್ ದಂಡೋತಿ ಭಾಗವಹಿಸಲಿದ್ದಾರೆ. ರೋಗಿಗಳಿಗೆ ಮಾರ್ಗದರ್ಶನ ಕೂಡ ನೀಡಲಾಗುತ್ತದೆ. ಗುರುತಿಸಲಾದ ರೋಗಿಗಳಿಗೆ ಆರ್ಕಾ ಡಯಾಗ್ನೋಸಿಸ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ವತಿಯಿಂದ ಬಯಾಪ್ಸಿ ಪರೀಕ್ಷೆಯಲ್ಲಿ 50% ರಿಯಾಯಿತಿ ನೀಡಲಾಗುತ್ತದೆ. ಜೊತೆಗೆ ಬ್ರೈನ್ ಅಂಡ್ ಮೈಂಡ್ ಆಸ್ಪತ್ರೆಯ ಡಾಕ್ಟರ್ ರಾಹುಲ್ ಮಂದಕನಹಳ್ಳಿ ತಂಬಾಕು ಸೇವನೆ ಬಿಡಲು ವೈದ್ಯಕೀಯ ಸಹಾಯ ಒದಗಿಸಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಲು ಹೆಸರು ಮತ್ತು ವಿಳಾಸವನ್ನು 9036607457 ಸಂಖ್ಯೆಗೆ ಕರೆ ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಉಚಿತವಾಗಿ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೇ 31 ವಿಶ್ವ ತಂಬಾಕು ರಹಿತ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ವಿಶ್ವದಾದ್ಯಂತ ಈ ದಿವಸ ತಂಬಾಕಿನ ವಿರುದ್ಧ ನಾವು ಈ ದಿನಾಚರಣೆ ಆಚರಿಸ್ತೀವಿ. ಮುಖ್ಯ ಕಾರಣ ಅಂತಂದರೆ ಈ ತಂಬಾಕಿನಿಂದ ಆಗುವ ದುಷ್ಪರಿಣಾಮಗಳು. ಸೊ ಇದರಲ್ಲಿ ಎಲ್ಲರಿಗಿಂತ ಜಾಸ್ತಿ ನಾವು ಕಂಡು ಬಂದಿರೋಂಥ ದುಷ್ಪರಿಣಾಮ ಅಂತಂದರೆ ಕ್ಯಾನ್ಸರ್. ಸೊ ಹೀಗಾಗಿ ಈ ತಂಬಾಕು ಸೇವನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎರಡನೇದು ಇದ್ರದ್ದು ಏನು ಹಾನಿಕಾರಕ ಪರಿಣಾಮ ಇರ್ತದೆ ಅದು ಕೂಡ ನಾವು ಈ ದಿನನಿತ್ಯ ಪ್ರಾಕ್ಟೀಸ್ನಲ್ಲಿ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಇದರಲ್ಲಿ ಕೆಲವು ಪೂರ್ವಕ ಚಿಹ್ನೆಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಬಹುದು. ಮಾಡಿ ಈ ಐಡೆಂಟಿಫೈ ಆದಮೇಲೆ
ನಾವು ತಂಬಾಕು ಚಟವನ್ನು ಬಿಡಿಸಿ ಹಾಗೂ ಆ ತಂಬಾಕಿನಿಂದ ಆದ ಮೊದಲ ಪರಿಣಾಮಗಳನ್ನು ನಾವು ಟ್ರೀಟ್ ಮಾಡಿದರೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಖಂಡಿತವಾಗಿಯೂ ನಾವು ತಪ್ಪಿಸಬಹುದು. ನಾವು ಈ ತಂಬಾಕು ದುಷ್ಪರಿಣಾಮದ ಚಿಹ್ನೆಗಳನ್ನು ಪೂರ್ವಕವಾಗಿಯೇ ಕಂಡುಹಿಡಿದು ಈ ಚಿಹ್ನೆಗಳು ಮುಂದೆ ತೀವ್ರ ರೂಪ ತಾಳಿ ಕ್ಯಾನ್ಸರ್ ಆಗಿ ಅದರಿಂದ ಜನರು ರೋಗಸ್ಥ ಆಗಬಾರ್ದು ಅಂತ ಹೇಳಿ ನಾವು ಒಂದು ಉಚಿತ ಶಿಬಿರವನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಈ ಶಿಬಿರದ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬರೋ ಭಾನುವಾರ 31 ಮೇ ಡಾಕ್ಟರ್ ಸುಧೀಂದ್ರ ಮಾಹುರ್ಕರ್ ITI ಕಾಲೇಜ್ ಎದುರ ನಾವು ನೋ ವರ್ಲ್ಡ್ ಟೊಬ್ಯಾಕೋ ಡೇ ಅವೇರ್ನೆಸ್ ಪ್ರೋಗ್ರಾಮ್ ಆಯೋಜಿಸಿದ್ದೇವೆ. ತಂಬಾಕು ಒಂದು ಕೆಟ್ಟ ಚಟ ಮಾತ್ರವಿಲ್ಲ, ಅದು ನಮ್ಮ ಆರೋಗ್ಯ, ಕುಟುಂಬ ಮತ್ತು ಜೀವನವೇ ಹಾಳು ಮಾಡುವ ವಿಷಯವಾಗಿದೆ. ಒಂದು ಸಿಗರೇಟ್ ಹಾಗೂ ಗುಟ್ಕಾ ಸ್ವಲ್ಪ ಸಂತೋಷ ಕೊಡಬಹುದು, ಆದರೆ ಜೀವನ ಪೂರ್ತಿ ನೋವು ಕೊಡುತ್ತದೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ನಿಮ್ಮ ಕುಟುಂಬಕ್ಕಾಗಿ ತಂಬಾಕುದಿಂದ ದೂರ ಇರೋಣ. ನಾವು ಬರುವ ಭಾನುವಾರ 31 ತಾರೀಕು ಮೇಯಲ್ಲಿ ವಿಶ್ವ ಟೊಬಾಕೋ ದಿನಾಚರಣೆಯನ್ನು ಒಂದು ಅರ್ಥಪೂರ್ವವಾಗಿ ಆಚರಿಸ್ಬೇಕಂಥೇಳಿ ನಮ್ಮ ಡಾಕ್ಟರ್ ಸುಧೀಂದ್ರ ಮಾಹುರ್ಕರ್ ಅವರು ಮತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗ ನಾರ್ತ್ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವತ್ತು ಟೊಬ್ಯಾಕೋ ಬಗ್ಗೆ, ಅದರ ಒಂದು ದುಷ್ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಸೋಕ್ಕೆ ಡಾಕ್ಟರ್ ಷಣ್ಬಸಪ್ಪ ಹತ್ತಿ ಕ್ಯಾನ್ಸರ್ ಸರ್ಜನ್ ಅವರು ಬರ್ತಾಯಿದ್ದಾರೆ ಮತ್ತು ಡಾಕ್ಟರ್ ಮಂದಕ್ನಳ್ಳಿ ಡಾಕ್ಟರ್ ಅವರು ಬರ್ತಾಯಿದ್ದಾರೆ. ಸೊ ಇವರೆಲ್ಲ ಒಂದು ಡಾಕ್ಟರ್ಸು ನಮಗೆ ಸೊಸೈಟಿಗೆ, ನಮ್ಮ ಜನರಿಗೆ ಯಾರು ಒಂದು ನಮ್ಮ ವಿದ್ಯಾರ್ಥಿಗಳು ಮತ್ತು ಇವರು ಈ ಒಂದು ತಂಬಾಕು ಮತ್ತು ಗುಟ್ಕಾ ಚಟಕ್ಕೆ ಒಂದು ಭಾಳ ಇದಾಗಿದ್ದಾರೆ. ಅವರಿಗೆ ಒಂದು ಈ ಒಂದು ಚಟದಿಂದ ಹೊರಗೆ ಬಂದು ಅದರದ ದುಷ್ಪರಿಣಾಮಗಳು ಏನು ಅನ್ನೋ ತಿಳಿಸೋ ಒಂದು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಕಲಬುರಗಿ ಜನರು ಇದರ ಒಂದು ಸದುಪಯೋಗ ಪಡ್ಕೊಂಡು ಈ ಒಂದು ಇದರಲ್ಲಿ ಭಾಗವಹಿಸಿ ತಮ್ಮ ಫ್ರೀ ಡೆಂಟಲ್ ಚೆಕಪ್ಪನ್ನು ಮಾಡಿಸಿದ್ರೆ ಮುಂದೆ ಅದ್ರ ಬಗ್ಗೆ ಏನಾಗಿದೆ ಅನ್ನೋದು ಮತ್ತು ಏನು ಮಾಡ್ಬೋದು ಅನ್ನೋದು ಇಲ್ಲ ಡಾಕ್ಟರ್ಸು ತಮಗೆ ತಿಳಿ ಹೇಳ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ನನ್ನ ವಿನಂತಿ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಳಿಕ ರಚನೆಯಾಗಲಿರುವ ನೂತನ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತ ಸಮುದಾಯದ ನಾಯಕ ಹಾಗೂ ಯುವಕರ ಕಣ್ಮಣಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಜಮಾವಣೆಗೊಂಡು ಪ್ರಿಯಾಂಕ್ ಖರ್ಗೆ ಪರ ಘೋಷಣೆಗಳನ್ನು ಕೂಗಿ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿದರು. ಪ್ರಿಯಾಂಕ್ ಖರ್ಗೆ ಅವರು 3 ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದು, ಕಾಂಗ್ರೆಸ್ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಯಕರು. ಯುವಕರು ಹಾಗೂ ದಲಿತ ಸಮುದಾಯದ ಧ್ವನಿಯಾಗಿ ಗುರುತಿಸಿಕೊಂಡಿರುವ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಈ ವೇಳೆ ಪರಮೇಶ್ವರ್ ಖಾನಾಪುರ್, ದೇವೇಂದ್ರ ಸಿನ್ನೂರ್, ರಾಜ್ಕುಮಾರ್ ಕಪ್ನೂರ್, ದಿನೇಶ್ ದೊಡ್ಮನಿ, ಭೀಮರಾಯ್ ಟಿಟಿ, ಮಹಂತಪ್ಪ ಸಂಗಾವಿ, ಕಿಶೋರ್ ಗಾಯಕ್ವಾಡ್, ಸಚಿನ್ ಸಿರೋಳ್, ರೇಣುಕಾ ಹೋಳ್ಕರ್, ಚಂದ್ರಿಕಾ ಪರಮೇಶ್ವರಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ದಲಿತ ಮುಖ್ಯಮಂತ್ರಿ ಆಗಬೇಕಂತೇಳಿ ದೇವರಾಜ್ ಅರಸರ ಕಾಲದಿಂದಲೂ ನಾವು ನೋಡ್ಕೊತಾ ಬಂದೀವಿ. ಇಲ್ಲಿವರೆಗೂ ದಲಿತರಿಗೆ ಎಷ್ಟು ಹಿರಿಯರು ಪರಮೇಶ್ವರರ ಮತ್ತು ಖರ್ಗೆ ಸಾಹೇಬ್ರರ ಇಂಥವ್ರು ಯಾರಿಗೂ ಮಿನಿಸ್ಟ್ರಿ ಇಲ್ಲಿ ತನಕ ಮುಖ್ಯಮಂತ್ರಿ ಕೊಟ್ಟಿಲ್ಲ. ಅವರೆಲ್ಲರೂ ಏನಪ್ಪ ಅಂತ ದಲಿತರ ಮುಖ್ಯಮಂತ್ರಿ ಆಗಬೇಕೆಂಬುದು ಎಲ್ಲ ದಲಿತರ ನಾಯಕರಲ್ಲಿ ಮನವಿ ಇದು ಇತ್ತು, ಆಶೆ ಇತ್ತು. ಅದು ಈಡೇರಿಲ್ಲ. ಇವತ್ತೇನಪ್ಪ ಹೊಸದಾಗಿ ಏನಪ್ಪ ಅಂದ್ರೆ ಮಂತ್ರಿಮಂಡಲ ರಚನೆ ಆಗೋ ಟೈಮಿನಾಗಲಿ ಈಗಾದರೂ ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಟ್ಟು ನಮ್ಮ ಸಮುದಾಯಕ್ಕೆ ಒಂದು ತೃಪ್ತಿಕರವಾದಂಥ ಸಮಾಧಾನ ಮಾಡಬೇಕಂತೇಳಿ ನಾ ಈ ಪತ್ರಿಕೆ ಮೂಲಕ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಬೇಕಂತೇಳಿ ನಮ್ಮ ಒತ್ತಾಯ ಇದೆ. ಇವತ್ತು ಒಂದು ವರ್ಗಕ್ಕೆ ಸೀಮಿತ ಆಗದೇನೆ ಎಲ್ಲ ಸಮುದಾಯ ಜನರನ್ನು ತೆಗೆದುಕೊಂಡು ಹೋಗುವಂಥ ನಾಯಕ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಏನು ಘೋಷಣೆ ಮಾಡ್ತು, ಈ ಸಮಾನತೆಯ ಹರಿಕಾರರು, ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ಘೋಷಣೆ ಮಾಡುವಲ್ಲಿ ಕೂಡ
ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅವರ ಕಾರ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವೆಲ್ಲವೂ ಮನಗೊಂಡ್ಕೊಳ್ಬೇಕಾಗ್ತದೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371 ಜಾರಿ ಆದರೂ ಕೂಡ ಕೆಲವು ಉಲ್ಲಂಘನೆ ಆಗ್ತಕ್ಕಂಥ ನಿಯಮಗಳೇನಿದ್ದಾವೆ ಅವೆಲ್ಲವೂ ಕೂಡ ಸರಿಪಡಿಸುವಂಥ ಜವಾಬ್ದಾರಿ ಹೊತ್ತಂಥ ಏಕೈಕ ನಾಯಕ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಅದು ಸಂವಿಧಾನಿಕ ಹುದ್ದೆ ಅಲ್ಲದೆ ಹೋದರೂ ಕೂಡ ಇವತ್ತು ಕರ್ನಾಟಕ ಸರ್ಕಾರದ ಪ್ರಮುಖ ಹುದ್ದೆಯೂ ಕೂಡ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಇರೋದು. ಹಾಗಾಗಿ ಈ ಕರ್ನಾಟಕ ಸರ್ಕಾರದಾಗ ಏನೇ ಭರವಸೆಗಳನ್ನು ಇವರು ಈಡೇರಬೇಕಂದ್ರೆ ಅದಕ್ಕೆ ಅಂಥ ಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇರಬೇಕಂತೇಳಿ ನಮ್ಮೆಲ್ಲರ ಆಶಯವಾಗಿದೆ. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಒಂದು ಶ್ರಮ ಏನಿದೆ, ಈ BJP RSS ಅವರಿಗೆ ಟಕ್ಕರ್ ಕೊಡ್ಕೊತ ಇಷ್ಟು ವರ್ಷಗಳ ಕಾಲ ಅವ್ರು ಏನು ಹಗರಣಗಳು ಮಾಡಿದರು, PSA ಹಗರಣ ಆಗಿರ್ಬೋದು, KPTCL ಹಗರಣ ಆಗಿರ್ಬೋದು, 40% ಸರ್ಕಾರದ ಹಗರಣ ಆಗಿರ್ಬೋದು, ಈ ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಇದೇ ರೀತಿಯಾಗಿ ಹಲವಾರು ಹಗರಣಗಳನ್ನು ಅಂಕಿ ಅಂಶಗಳ ಸಮೇತ ದಾಖಲೆಗಳ ಸಮೇತ ಪ್ರೆಸ್ ಮೀಟ್ ಮಾಡೋದರ ಮೂಲಕ, ಹೋರಾಟ ಮಾಡೋದರ ಮೂಲಕ ರೈತರ ಧ್ವನಿಯಾಗಿ, ದಲಿತರ ಧ್ವನಿಯಾಗಿ, ಹಿಂದುಳಿದ ವರ್ಗದವರ ಧ್ವನಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ತ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತಿನ ದಿವಸ ಅವರು ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥದ್ದು ಇಡೀ ನಮ್ಮ ಒಂದು ದಲಿತ ಸಮುದಾಯದ ಕೂಗು, ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಕೂಗು, ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಯುವಕರ ಒಂದು ಕೂಗಾಗಿದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಂದಿಸಿ ನಮ್ಮ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ನಂಬಿದ್ದೇವೆ. ಇವತ್ತೇನಪ್ಪ ಅಂತಂದರೆ ನಾಳೆ ಬದಲಾವಣೆ ಆಗ್ತಕ್ಕಂಥ ಸಂಪುಟದಲ್ಲಿ ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿಯಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ನವಯುವಕರಾಗಿ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಹೊಸ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅವರನ್ನು ಸೇರಿಸಿಕೊಳ್ಬೇಕಂತ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರಲ್ಲಿ ನಾವು ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಜಗದೇವ್ ಗುತ್ತೇದಾರ್ ಅಂದರೆ ಅವರು ಇವತ್ತು ಇರೋದ ಕಾರಣ ಚಂದ್ರಶೇಖರ್ ಸುಲ್ತಾನ್ಪುರ ಅವರು ಉಪಾಧ್ಯಕ್ಷರ ಅವ್ರ ಮುಖಾಂತರ ಇವತ್ತು ಮನವಿ ಕೊಟ್ಟಿದ್ವಿ. ಮತ್ತೊಮ್ಮೆ ಏನಪ್ಪ ಅಂತಂದರೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅಧ್ಯಕ್ಷರಿಗೆ ನಾವು ಮತ್ತೊಂದು ಸಾರಿ ಮನವಿ ಮಾಡ್ಕೊತೀವಿ, ಅವರಿಗೆ ಈ ಭಾಗದಲ್ಲಿ ಉಪಮುಖ್ಯಮಂತ್ರಿ ಮಾಡಬೇಕಂತ ನಾವು ಕೇಳ್ಕೊತೀವಿ. ಧನ್ಯವಾದ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ
ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕುರಿತು ರಾಜಕೀಯ ಚರ್ಚೆಗಳ ಮಧ್ಯೆ ಕಲಬುರಗಿಯಲ್ಲಿ ಅವರ ಅಭಿಮಾನಿಗಳು ಹಾಗೂ ಕುರುಬ ಸಮಾಜದ ಮುಖಂಡರು ಭಾರೀ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲೇ ಸಿದ್ದರಾಮಯ್ಯನವರ ಪರ ಹೋರಾಟ ತೀವ್ರಗೊಂಡಿದೆ. ನಗರದ ಎಸ್ವಿಪಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬಳಿಕ ಎಸ್ವಿಪಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. 2028ರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿರಬೇಕು ಎಂದು ಆಗ್ರಹಿಸಿದ ಅಭಿಮಾನಿಗಳು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯಬಾರದು ಎಂದು ಮನವಿ ಮಾಡಿದರು. ಕುರುಬ ಸಮಾಜದ ಮುಖಂಡರು ಹಾಗೂ ಅಹಿಂದ ಪರ ಸಂಘಟನೆಗಳು ಸೇರಿ ನಡೆಸಿದ ಈ ಪ್ರತಿಭಟನೆಯಲ್ಲಿ ಅಹಿಂದ ನಾಯಕನನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಯತ್ನ ನಡೆಯಬಾರದು ಎಂದು ಘೋಷಣೆ ಕೂಗಲಾಯಿತು. ಈ ಸಂದರ್ಭದಲ್ಲಿ ಗುರುನಾಥ್ ಪೂಜಾರಿ, ರವಿಗೊಂಡ ಕಟ್ಟಿಮನಿ, ಪರಮೇಶ್ವರ್ ಆಲ್ಗುಡ್, ನಾಗೇಂದ್ರಪ್ಪ ಪೂಜಾರಿ, ರವಿ ಪೂಜಾರಿ, ಬಸವರಾಜ್ ಹೊಸಳ್ಳಿ, ಶರಣು ಬೇಲೂರ್, ಲಕ್ಷ್ಮಣ್ ನಂದಿಕೂರ್, ಬಾಲಾಜಿ ಘೋಡ್ಕೆ, ಗೋಪಾಲ್ ಎಂಪಿ ಸೇರಿದಂತೆ ಹಲವು ಕುರುಬ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಿದರು. ನಗರದ ಈದ್ಗಾ ಮೈದಾನ ಹಾಗೂ ವಿವಿಧ ಮಸೀದಿಗಳಲ್ಲಿ ಸಾವಿರಾರು ಜನರು ಸೇರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಸಾಮೂಹಿಕ ನಮಾಜಿನಲ್ಲಿ ಭಾಗಿಯಾದ ಮುಸ್ಲಿಂ ಬಾಂಧವರು ದೇಶದ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಹಬ್ಬದ ಅಂಗವಾಗಿ ಮಕ್ಕಳು ಹಾಗೂ ಯುವಕರು ಹೊಸ ಉಡುಪು ತೊಟ್ಟು ಸಂಭ್ರಮಿಸಿದರು. ನಮಾಜ್ ಬಳಿಕ ಪರಸ್ಪರ ಅಪ್ಪಿಕೊಂಡು ಬಕ್ರೀದ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ದೃಶ್ಯಗಳು ಕಂಡುಬಂದವು. ನಗರಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಹಬ್ಬದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ ಕೈಗೊಂಡಿತ್ತು. ಪ್ರಮುಖ ಮಸೀದಿಗಳು ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा. ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive,
an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, ಎರಡನೇ ಎಸ್ಪಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.